ಬಟ್ ರಾಕೇಶ್ ಅಡಿಗ ಅಂದಾಗ ನನಗೆ ಒಂದು ಯಾವಾಗಲೂ ರಾಕೇಶ್ ಅಡಿಗಾನ ಒಂಥರ ಕಾಂಟ್ರವರ್ಷಿಯಲ್ ಪರ್ಸನ್ ಅನ್ನೋ ಥರ ನೋಡ್ತಾರೆ ಎಲ್ಲರೂ. ನಾನು ಮಾತಾಡಿದ್ರಲ್ಲಿ ಯಾವುದು ಕಾಂಟ್ರವರ್ಸಿ ಅಂತ ಏನು ಅಥವಾ ಏನೇನಿದೆ, ನಾನು ಮಾತಾಡಿದ್ರಲ್ಲಿ ಯಾವುದು ರಿಗ್ರೆಟ್ ಇಲ್ಲ ನನಗೆ, ಅಥವಾ ಯಾವುದು ಇಲ್ಲೀಗಲ್ ಇಲ್ಲ. ನಾನು ಸ್ವಲ್ಪ ಚಿಕ್ಕ ಸತ್ಯ ಮಾತಾಡಿದೆ, ಇನ್ನೂ ಅದನ್ನೇ ನಾನು ಪ್ರೊಪಗೇಟ್ ಮಾಡಿ ಇನ್ನೂ ತುಂಬ ಕೆಲವು ಹಾರ್ಶ್ ಟ್ರೂತ್ಗಳನ್ನ ಹೇಳಿದ್ರೆ ತುಂಬಾ ಜನದ್ದು ಸಿಸ್ಟಮ್ ಉಲ್ಟಾ ಪಲ್ಟಾ ಆಗುತ್ತೆ. ವೀಕೆಂಡ್ಸ್ ಎಲ್ಲರೂ ಹೋಗಿ 2 ಪೆಗ್ ಹೊಡಿತಾರೆ, ಇಡೀ ವಾರದ್ದು ವಾಮಿಟ್ ಮಾಡ್ತಾರೆ, ಹಂಗಾಯ್ತಂತೆ ಹಿಂಗಾಯ್ತಂತೆ, ಮತ್ತೆ ಹೋಗಿ ಮಲಗ್ತಾರೆ. ಕಂಪ್ಲೀಟ್ಲಿ ಕಂಟ್ರೋಲ್ಡ್ ನಂಬನೆಸ್ ಅಲ್ಲಿ ಇಟ್ಟಿದ್ದಾರೆ. ವಿ ಹ್ಯಾವ್ ಫಾರ್ಗಾಟ್, ನಾವು ಕ್ವಶನ್ ಮಾಡದೇ ಮರ್ತೋಗಿದೀವಿ. ಯಾಕೆ ಹಿಂಗೆ, ಏನ್ ಹಿಂಗೆ, ಇವರೇ ನಿಂತ್ಕೋಬೇಕಾ ಎಲೆಕ್ಷನ್ಗೆ, ಇಷ್ಟೇನಾ? ಹೌದು, ಅವರು ಏನ್ ಹೇಳ್ತಾರೆ, ಅದಕ್ಕೆ ಅವ್ರ ಮಾತಗ್ ಮುಂಚೆ ಏನ್ ಹೇಳ್ತಾರೆ, ನನ್ಗೆ ಯಾಕೆ ಹೇಳ್ತೀರಾ, ನೀವು ಮಾಡಿ. ವ್ಯಂಗ್ಯ ಮಾಡ್ತಾ ಇದಾರೆ, ಆಡ್ಕೊಂಡು ನಗ್ತಾ ಇದಾರೆ ಇಂಡೈರೆಕ್ಟ್ ಆಗಿ ನಮ್ಮನ್ನೆಲ್ಲ ನೋಡಿ, ನಾನು ನೀವು ಅಂತ. ತುಂಬಾ ಜನ ಅದೇ ಯೋ ಇಂಡಸ್ಟ್ರಿ ಹಿಂಗೆ ಜನ ಬರ್ತಾ ಇಲ್ಲ, ಅದು ಇದು ನೆಗೆಟಿವಿಟಿ ಅಂದ್ರೆ ಇದೇ ಇದೆ, ಪೆಸಿಮಿಸಮ್ ಇದೆ. ಹಂಗೆ ಆಪ್ಟಿಮಿಸ್ಟಿಕ್ ಆಗು ತುಂಬಾ ನೋಡ್ಬೋದು ಅನ್ಸುತ್ತೆ. ನಾನು ಅದೇ ಇಂಡಸ್ಟ್ರಿ ಅನ್ನೋ ಕಾನ್ಸೆಪ್ಟೇ ನಾನು ಆಕ್ಚುಲಿ ನಂಬಲ್ಲ ಅನ್ಸುತ್ತೆ. ಅದು ಇಲ್ವೇ ಇಲ್ಲ ಅನ್ಸುತ್ತೆ. ಸುಮ್ಮನೆ ನಾವು ಮಾತು ಬಳಕೆಗೆ ಹೇಳೋದು ಬಿಟ್ರೆ ಎಲ್ಲೋ ಇವಾಗ ನೀವು ನಿಮ್ ಫ್ರೆಂಡ್ ಯಾರು ದುಡ್ಡು ಹಾಕ್ತಾರೆ ಅಂದ್ರೆ ನೀವು ಬರ್ತೀರಾ, ನಾವೊಂದ್ 4 ಜನ ಸೇರ್ಕೊಂಡು ನಾವೇ ಇಂಡಸ್ಟ್ರಿ. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಬಟ್ ರಾಕೇಶ್ ಅಡಿಗ ಅಂದಾಗ ನನಗೆ ಒಂದು ಯಾವಾಗಲೂ ರಾಕೇಶ್ ಅಡಿಗಾನ ಒಂಥರ ಕಾಂಟ್ರವರ್ಷಿಯಲ್ ಪರ್ಸನ್ ಅನ್ನೋ ಥರ ನೋಡ್ತಾರೆ ಎಲ್ಲರೂ, ನಿಮ್ಮನ್ನು ಮಾತಾಡಿಸುವಾಗ ಅಥವಾ ನಿಮ್ಮನ್ನು ಪೋಟ್ರೆ ಮಾಡೋ ರೀತಿ ಬೇರೆಯವರೆಲ್ಲರೂ. ಯಾಕೆ ಅದು ಅಂತ ಅನ್ಸುತ್ತೆ ನಿಮ್ಗೆ? ನೀವೇನಾದ್ರೂ ಅದ್ರ ಬಗ್ಗೆ ಯೋಚನೆ ಮಾಡಿ? ನೀವು ಎಕ್ಸ್ಪರ್ಟ್ ಈ ಫೀಲ್ಡ್ ಇಲ್ಲ, ನಾನು ಹಂಗೆ ಇಂತ ಅದೇ 1-2 ಸಲ ಆಯ್ತು, ಅದು ರಾಂಗ್ ಟೈಮಿಂಗ್, ರಾಂಗ್. ಅಲ್ಲ, ಈ ತರ ಯೋಚನೆ ಮಾಡೋ ವ್ಯಕ್ತಿ ನಾನು ಆ ಥರ ಯೋಚನೆ ನೋಡಕ್ ಅಂದ್ರೆ ಈ ತರ ಇದ್ರ ರಾಕೇಶ್ ಅಂತ ನನ್ಗೆ ಅದು ರಿಲೇಟ್ ಮಾಡ್ಕೊಳಕ್ ಆಗ್ತಿಲ್ಲ, ಅದಕ್ಕೆ ಈ ಪ್ರಶ್ನೆ. ಸರ್, ನಿಜವಾಗ್ಲೂ ಸತ್ಯ ಮಾತಾಡಿದವ್ರು ಎಲ್ಲರೂ ಹುಚ್ಚರು, ಕಲ್ಲುಡಿಸ್ಕೊಂಡಿರೋದೇ ನಮ್ಮ ಸೊಸೈಟಿಲಿ. ಆಕ್ಚುಲಿ ಟ್ರೂತ್ ಮಾತಾಡ್ಕೊಂಡ್ ಬಂದಿರೋರು ನೀವು ಅವಾಗಿಂದಾನೇ ನೋಡಿ. ಪ್ಯೂರ್ ಆಸ್ ಇಟ್ ಇಸ್ ಸತ್ಯ ಮಾತಾಡಕ್ ಹೋದಾಗ ಯು ವಿಲ್ ಬಿ ಅಟ್ಯಾಕ್ಡ್, ಯು ಮೈಟ್ ಬಿ ಕಿಲ್ಡ್ ಆಲ್ಸೋ. ಡಿಪೆಂಡ್ಸ್ ಆನ್ ನೀವು ಯಾವ ಲೆವೆಲ್ ಆಫ್ ಸತ್ಯ ಮಾತಾಡ್ತೀವಿ. ನಾನು ಮಾತಾಡಿದ್ರಲ್ಲಿ ಯಾವುದು ಕಾಂಟ್ರವರ್ಸಿ ಅಂತ ಏನು ಅಥವಾ ಏನೇನಿದೆ, ನಾನು ಮಾತಾಡಿದ್ರಲ್ಲಿ ಯಾವುದು ರಿಗ್ರೆಟ್ ಇಲ್ಲ ನನಗೆ, ಅಥವಾ ಯಾವುದು ಇಲ್ಲೀಗಲ್ ಇಲ್ಲ, ಆಮೇಲೆ ಏನು ಕೇಸ್ ಬೀಳಲಿಲ್ಲ, ನಾನು ಯಾರು ಅರೆಸ್ಟ್ ಮಾಡಲಿಲ್ಲ. ಒಂದ್ಸಲ ಐ ರಿಮೆಂಬರ್, ನೀವು ಕಾರ್ಯಕ್ರಮಲ್ಲೇ ಪೊಲೀಸ್ ಅವರು ಜೊತೆ ಎಲ್ಲ ಕುತ್ಕೊಂಡು ಒಂದು ಇದಾಯ್ತು. ದೇ ಆಲ್ಸೋ ಅಂಡರ್ಸ್ಟುಡ್ ವಾಟ್ ಐ ವಾಸ್ ಟೆಲಿಂಗ್. ಅವರು ಇಲ್ಲ, ಈ ಹುಡುಗ ಹೇಳ್ತಾ ಇರೋದು ಕರೆಕ್ಟು ಅಂತಾನೆ ಹೇಳಿದ್ರು. ಸೊ ಅಂದ್ರೂ ಇಷ್ಟು ಹೇಟ್ ಬಂದಿದೆ ಅನ್ನೋದು, ನಾನು ಸ್ವಲ್ಪ ಚಿಕ್ಕ ಸತ್ಯ ಮಾತಾಡಿದೆ, ಇನ್ನೂ ಅದನ್ನೇ ನಾನು ಪ್ರೊಪಗೇಟ್ ಮಾಡಿ ಇನ್ನೂ ತುಂಬ ಕೆಲವು ಹಾರ್ಶ್ ಟ್ರೂತ್ಗಳನ್ನ ಹೇಳಿದ್ರೆ ತುಂಬಾ ಜನದ್ದು ಸಿಸ್ಟಮ್ ಉಲ್ಟಾ ಪಲ್ಟಾ ಆಗುತ್ತೆ, ತುಂಬಾ ಜನದ ಮೆಷಿನರಿ ಉಲ್ಟಾ ಪಲ್ಟಾ ಆಗುತ್ತೆ, ತುಂಬಾ ಜನದ್ದು ಕಂಪನಿಗಳು ಉಲ್ಟಾ ಪಲ್ಟಾ ಆಗುತ್ತೆ. ಸೊ ಅದಾಗದೇ ಇರೋದಕ್ಕೆ ನಮ್ಮನ್ನ ನಂಬು ಮಾಡಿಟ್ಟಿದೆ ಸೊಸೈಟಿ. ಅಂದ್ರೆ EMIಗಳು ಕೊಟ್ಬಿಡು, ಮಂತ್ಲಿ ಸ್ಯಾಲ್ರಿ ಅನ್ನೋ ಭ್ರಮೆಗೆ ತಳ್ಬಿಡು, ಕೆಲಸ ಮಾಡ್ತಾನೆ ಇರೋ, ಆ್ಯಂಡ್ ಅವ್ರಿಗೆ ದುಡಿಯೋದು ಹಾರ್ಡ್ ವರ್ಕ್ ಈಸ್ ದ ಸಕ್ಸಸ್ ಕೀ, ಸಕ್ಸಸ್ ಫಾರ್ಮುಲಾ. ವರ್ಕ್ ಹಾರ್ಡ್, ವರ್ಕ್ ಹಾರ್ಡ್, ವರ್ಕ್ ಹಾರ್ಡ್, ವರ್ಕ್ ಹಾರ್ಡ್. ರೋಬೋಟ್ಸ್ ಥರ ಮಾಡು, ಸಾಯಂಕಾಲ ಬರ್ತಾರೆ, ನ್ಯೂಸಲ್ಲಿ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಮಲ್ಕೊತಾರೆ, ವೀಕೆಂಡ್ಸ್ ಎಲ್ಲರೂ ಹೋಗಿ 2 ಪೆಗ್ ಹೊಡಿತಾರೆ, ಇಡೀ ವಾರದ್ದು ವಾಮಿಟ್ ಮಾಡ್ತಾರೆ, ಹಂಗಾಯ್ತಂತೆ ಹಿಂಗಾಯ್ತಂತೆ, ಮತ್ತೆ ಹೋಗಿ ಮಲಗ್ತಾರೆ. ಕಂಪ್ಲೀಟ್ಲಿ ಕಂಟ್ರೋಲ್ಡ್ ನಂಬನೆಸ್ ಅಲ್ಲಿ ಇಟ್ಟಿದ್ದಾರೆ. ನೀವು ನೋಡಿದ್ರೆ ಯಾರಿಗೂ ಹೌದಲ್ವಾ, ಇಷ್ಟು ಟೆಕ್ನಾಲಜಿ ಇದೆ, ನಮ್ಮ ಗೌರ್ಮೆಂಟು ವೆಬ್ಸೈಟಲ್ಲಿ ಏನೇನು ಖರ್ಚಾಗಿದೆ ಅಂತ ಹಾಕೋಕ್ಕಾಗಲ್ವಾ, ನಾವು ಕೇಳೋಕ್ಕೆ ಗೊತ್ತಾಗ್ತಿಲ್ಲ. ಏನು ಎಲ್ಲದನ್ನು ಓಪನ್ ಇರ್ಬೋದಲ್ವಾ, ಏನೇನಕ್ಕೆ ಏನೇನು ಫಂಡ್ಸ್ ಹೋಗ್ತಾ ಇದೆ, ಏನೇನು ಖರ್ಚಾಗಿದೆ ನಮ್ಮ ಏರಿಯಲ್ಲಿ ಕೇಳ್ಬೋದಲ್ವಾ, ಇಷ್ಟು ಎಜುಕೇಟೆಡ್ ಇದೀವಿ ನಮ್ಮ ಏರಿಯಲ್ಲಿ. ನಮ್ದು ರೈಟ್ಸ್ ಅಂತಾನೆ ಯಾರು ಅನ್ಕೊಂಡಿಲ್ಲ ಯಾರಿಗೂ. ಯಾಕೆ ಯೋಚನೆ ಹಿಂಗೆ ಫ್ರೀಯಾಗಿ ಜನನ್ನ ಫ್ರೀಯಾಗಿ ಬಿಟ್ರೆ, ಮುಂಚೆ ಗ್ರೀಕ್ ರೋಮನ್ದ ಬಂದಿರೋ ಕಲ್ಚರ್ ಇದು. ಅಂದ್ರೆ ಅದೇ ಫಾರ್ಮುಲಾ. ಏನಕ್ಕೆ ಅವಾಗ್ಲೂ ಗೇಮ್ಸ್ ಆಡಿಸ್ತಾ ಇದ್ರು, ಕೀಪ್ ದೆಮ್ ಬಿಸಿ, ಎಂಟರ್ಟೈನ್ಮೆಂಟ್ ಅಂಡ್ ಬ್ರೆಡ್, ಬಿಕಾಸ್ ದೇ ವಿಲ್ ನಾಟ್ ಕ್ವಶ್ಚನ್ ಯುವರ್ ರೂಲಿಂಗ್. ಅದು ಇಡೀ ವರ್ಲ್ಡ್ ನ ಕಂಟ್ರೋಲ್ ಮಾಡ್ತಾ ಇರೋ ಫ್ಯೂ ಟಾಪ್ ಕಂಪನೀಸ್ ಇಂದ ಅದು ರೋಗ ನಮಗೂ ಹೆಂಗೆ ಹರಡ್ಬಿಟ್ಟಿದೆ ಅಂದ್ರೆ, ವಿ ಹ್ಯಾವ್ ಫಾರ್ಗಾಟ್, ನಾವು ಕ್ವಶನ್ ಮಾಡದೇ ಮರ್ತೋಗಿದೀವಿ. ಯಾಕೆ ಹಿಂಗೆ, ಏನ್ ಹಿಂಗೆ, ಇವರೇ ನಿಂತ್ಕೋಬೇಕಾ ಎಲೆಕ್ಷನ್ಗೆ, ಇಷ್ಟೇನಾ, ಬೇರೆ ಯಾರಿಗೂ ರೈಟ್ಸೇ ಇಲ್ವಾ? ಉಪೇಂದ್ರ ಅವರು ರೀಸೆಂಟ್ ಆಗಿ ಇದನ್ನ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ನನಗೆ ಎಸ್ ಅವ್ರ ಪ್ರಜಾಕೀಯ ಥಾಟ್ಸ್ ತುಂಬಾ ಚೆನ್ನಾಗಿದೆ, ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ನೀವೇನು ಹೇಳ್ತಿದ್ದೀರಾ? ಹೌದು, ಅವರು ಏನ್ ಹೇಳ್ತಾರೆ, ಅದಕ್ಕೆ ಅವ್ರ ಮಾತಗ್ ಮುಂಚೆ ಏನ್ ಹೇಳ್ತಾರೆ, ನನ್ಗೆ ಯಾಕೆ ಹೇಳ್ತೀರಾ, ನೀವು ಮಾಡಿ. ವ್ಯಂಗ್ಯ ಮಾಡ್ತಾ ಇದಾರೆ, ಆಡ್ಕೊಂಡು ನಗ್ತಾ ಇದಾರೆ ಇಂಡೈರೆಕ್ಟ್ ಆಗಿ ನಮ್ಮನ್ನೆಲ್ಲ ನೋಡಿ, ನಾನು ನೀವು ಅಂತ. ನಮಗೂ ಪಾಲಿಟಿಕ್ಸ್ಗೂ ಸಂಬಂಧನೇ ಇಲ್ಲ ಅಂತ ನೀವೆಲ್ಲ ಅನ್ಕೊಳ್ತಿದ್ದೀರಾ? ಅಲ್ಲ, ನಿಮ್ಮಿಂದ ಇದು ನಡೀತಿರೋದು, ವ್ಯವಸ್ಥೆ ಇರೋದು ನಿಮಗಾಗಿ.
ಹೌದು. ಎಲ್ಲವೂ ಇರೋದು ನಿಮಗಾಗಿ. ನೀವು ನನಗೆ ಸಂಬಂಧನೇ ಇಲ್ಲ, ನೀವು ಓಟ್ ಹಾಕೋದು ಯಾಕೆ ಆಗಿದ್ರೆ ನಿಮಗೆ ರೈಟ್ಸ್ ಇದೆ ತಾನೇ ಅದನ್ನು ಮಾಡಲಿಕ್ಕೆ. ಸೊ ನೀವೇ ಆಯ್ಕೆ ಮಾಡಿರೋ ಒಬ್ಬ ವ್ಯಕ್ತಿ, ರಾಜಕೀಯಕ್ಕೂ ನಿಮ್ಗೆ ಸಂಬಂಧ ಇಲ್ಲ, ಇದಕ್ಕೆ ಸಂಬಂಧ ಇಲ್ಲ ಅಂತ ಅನ್ಕೋಬೇಡಿ ಅಂತ ಹೇಳಿ. ಎಕ್ಸಾಕ್ಟ್ಲಿ. ತುಂಬಾ ಕೆಟ್ಟ ಕಲ್ಚರ್ ಅಲ್ಲಿ ಇದೀವಿ ನಾವು. ಅಂದ್ರೆ ಕ್ವಶನ್ ಮಾಡಲ್ಲ ಏನು, ಅವ್ರನ್ನ ಮಹಾರಾಜರ ತರ ಟ್ರೀಟ್ ಮಾಡ್ತೀವಿ, ಅವರು ಅದೇ ತರ ಬಿಹೇವ್ ಮಾಡ್ತಾರೆ. ಸೊ ಇಂಥ ಟೈಮಲ್ಲಿ ಒಬ್ಬ ಯಾವನಾರು ಕ್ವಶನ್ ಮಾಡಿದಾಗ ಏನಾಗ್ತಾನೆ, ಆಂಟಿ ನ್ಯಾಷನಲ್ ಆಗ್ತಾನೆ, ದೇಶದ್ರೋಹಿ ಆಗ್ತಾನೆ, ಅಥವಾ ಈ ತರ ಏನಾದ್ರು ಡ್ರಗ್ ಅಡಿಕ್ಟ್ ಆಗ್ತಾನೆ, ಏನೋ ಆಗ್ತಾನೆ. ಇಟ್ಸ್ ವೆರಿ ಕಾಮನ್ ಅನ್ಸುತ್ತೆ. ಜೀಸಸ್ನೇ ಬಿಟ್ಟಿಲ್ಲ, ಸಾಕ್ರೆಟಿಸ್ನೇ ಬಿಟ್ಟಿಲ್ಲ, ಎಷ್ಟು ಜನ ಟ್ರೂತ್ ಮಾತಾಡೋರ್ನೇ ಬಿಟ್ಟಿಲ್ಲ. ಸೇಮ್ ಅನ್ಸುತ್ತೆ ಅದು. ಟ್ರಾವೆಲಿಂಗ್ ಮಾಡ್ತೀರಾ? ತುಂಬ ಟ್ರಾವೆಲಿಂಗ್ ಇಷ್ಟನಾ? ಹಾಂ ಸರ್, ಶೂಟಿಂಗ್ ವಿಷಯದಲ್ಲೇ ಅಲ್ಲಿ ಇಲ್ಲಿ ಟ್ರಾವೆಲಿಂಗ್ ಮಾಡ್ತೀನಿ. ನನ್ಗೇನು ಆ ಥರ ಫ್ಯಾಂಟಸಿ ಇಲ್ಲ, ಆ ಥರ ಡೆಸ್ಟಿನೇಷನ್ ಲೊಕೇಶನ್. ಎಲ್ಲೋದ್ರೂ ಐ ಎಂಜಾಯ್ ಇದೆ, ಪೀಸ್ಫುಲ್ ಆಗಿರ್ಬೇಕು. ಎಲ್ಲೋದ್ರೂ ಎಂಜಾಯ್ ದ ವೆದರ್, ಎಂಜಾಯ್ ಮಾಡ್ತೀನಿ. ವೆದರ್, ಜಾಗ, ಓಕೆ. ಮೆಡಿಟೇಷನ್ ಎಂಜಾಯ್ ಮಾಡ್ತೀನಿ ತುಂಬ. ಓಕೆ. ರೀಸೆಂಟ್ಲಿ ಎಲ್ಲೋ ಹೋಗಿದ್ರಿ ಅಲ್ವಾ ನೀವು? ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀವಿ. ಚಾರ್ಧಾಮ್ ಯಾತ್ರೆಗೆ ಹೋಗಿದ್ದೆ ಲಾಸ್ಟು, ಆಮೇಲೆ ವಾರ್ಕಳಗೆ ಹೋಗಿದ್ದೆ ರೀಸೆಂಟ್ ಆಗಿ. ಓಕೆ. ನನಗೆ ಆ್ಯಕ್ಚುಲಾಗಿ ನೀವು ಒಂದು ಕಾಶಿಯಿಂದ ರುದ್ರಾಕ್ಷಿ ಮಾಲ ತರಿಸ್ಕೊಂಡು. ಹಾಂ, ಎಸ್ ಎಸ್, ಕರೆಕ್ಟ್. ಕಾಶಿಗೆ ಹೋದಾಗ, ಕಾಶಿಗೆ ಹೋದಾಗ 2 years ಬ್ಯಾಕ್ ಅನ್ಸುತ್ತೆ. ಹಾಂ, 3 years ಆಗಿರ್ಬೋದು, ಆಯ್ತು. ಹೌದು. ಓಕೆ. ಸೊ ಮದುವೆ ಬಗ್ಗೆ ಏನಿದೆ ನಿಮ್ಮ ಥಾಟ್ಸ್? ನೆಕ್ಸ್ಟ್ ಇಯರ್ ಆಗೋಣ ಅಂತ ಇದ್ದೀನಿ. ಓಕೆ. 40 ಆಯಿತು ಮೊನ್ನೆ. ಲೈಫ್ ಸ್ಟಾರ್ಟ್ಸ್ ಅಟ್ 40. ಹೌದು, ನಾಟಿ 40. ನಾಟಿ 40 ಹಂಗ. ಓಕೆ. ಓಕೆ. ಸೊ ಅದು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಓಕೆ. ಅದು ಒಂದು ಅನುಭವ ಪಡೋಣ ಅಂತ. ಇವಾಗ ಕ್ಲಾರಿಟಿನೂ ಇದೆ. ಐ ಡೋಂಟ್ ಬಿಲೀವ್ ಇನ್ ಕಾನ್ಸೆಪ್ಟ್ ಆಫ್ ಗಂಡ ಹೆಂಡತಿ ಅಥವಾ ಇದು ಸುಪೀರಿಯರ್ ಇನ್ಫೀರಿಯರ್ ಆ ಥರ ಎಲ್ಲ. ಈಕ್ವಲ್ ಪಾರ್ಟ್ನರ್ಶಿಪ್ ಬರಬೇಕು. ನೀನು ಕಸ ಗುಡಿಸ್ತೀಯ, ನಾನು ಒರೆಸ್ತೀನಿ, ನೀನು ಪಾತ್ರೆ ತೊಳಿತೀಯ, ನಾನು ಅಡುಗೆ ಮಾಡ್ತೀನಿ. ಬಿಕಾಸ್ ಯು ಆಲ್ಸೋ ಗೋ ಆ್ಯಂಡ್ ವರ್ಕ್, ನಾನು ಕೆಲಸ ಮಾಡ್ತೀನಿ. ಆಗಿನ ಕಾಲದಲ್ಲಿ ಅವಶ್ಯಕತೆ ಇತ್ತು ಅಂತ ಕೆಲವು ಬಾಂಡ್ಸ್ ಅಂಡ್ ರೂಲ್ಸ್, ಇವಾಗ ಅವಶ್ಯಕತೆ ಇಲ್ಲ. ಅವತ್ತಿನ ಕಾಲ ಆ ರೀತಿ ಇತ್ತು, ಅವಾಗ ನೆಸೆಸಿಟಿ ಇತ್ತು, ಅದು ಬೇರೆ. ಅದು ನಮಗೂ ಈಗೆಲ್ಲರೂ ಇಂಡಿಪೆಂಡೆಂಟ್, ಅವರು ಕೆಲಸ ಮಾಡ್ತಾರೆ. ಸೊ ಏನೋ ಗಂಡ ಸುಪೀರಿಯರು, ಹೆಂಡತಿ ಇನ್ಫೀರಿಯರ್ ಅನ್ನೋ ನಮ್ಮದೇ ಆದ ಒಂದು ಇದು. ಅದು ಗಂಡಸರು ಮಾಡೋದಲ್ಲ, ಹೆಣ್ಮಕ್ಳು ಹಂಗೆ ನಡ್ಕೋತಾರೆ. ಅವರು ಪತಿಯೇ ಪರಮೇಶ್ವರ ಅನ್ನೋ ಥರ ಆಡ್ತಾರೆ. ಸೊ ಅದು ಎರಡನ್ನೂ ಹೋಗ್ಬೇಕು ಅಂತ. ಅಲ್ಲ, ಆ ಥರದವರು ಇದ್ದಾರೆ, ಅದರಲ್ಲೂ ಕೆಲವರು ಡಾಮಿನೇಟ್ ಮಾಡೋರು ಇದ್ದಾರೆ. ಸೊ ನಮ್ಮಲ್ಲಿ ಏನಿಲ್ವೋ ಅದನ್ನ ಎವಾಲ್ವ್ ಆಗೋಕ್ಕೆ ಇವಾಗ ನನ್ಗೆ ಲೇಟೆಸ್ಟ್ ರಿಯಲೈಸೇಷನ್ ಏನಾಗಿದೆ ಅಂದರೆ, ಕಂಫರ್ಟ್ ಝೋನ್ ಈಸ್ ಅ ಪಾಯ್ಸನ್ ಅನ್ನೋದು ಅರ್ಥ ಆಗಿದೆ ಸರ್. ಕಂಫರ್ಟ್ ಝೋನ್. ಸೊ ಈ 40 ವರ್ಷ ಒಂದು ಕಂಫರ್ಟಲ್ಲಿ ಇದ್ದೆ, ಏನು ಜವಾಬ್ದಾರಿಗಳು ತಗೊಳ್ದೆ, ಯಾವುದೇ ಥರದ್ದು ಎಕ್ಸ್ಟ್ರಾ ಬರ್ಡನ್ ತಗೊಳ್ದೆ, ತುಂಬ ಸ್ಮಾರ್ಟ್ ಆಗಿ ಬದುಕ್ತಾ ಇದ್ದೆ. ಇವಾಗ ನನಗೆ ಕಾನ್ಷಿಯಸ್ ಆಗಿ ಇಲ್ಲ, ಐ ವಾಂಟ್ ಟು ಗೆಟ್ ಇನ್ ಟು, ನಾನು ಏನೇನು ಕಂಫರ್ಟ್ ಅಂತ ಅನ್ಕೊಂಡಿದ್ದೆ ಅದೆಲ್ಲ ಒಡೆದಾಕ್ಬೇಕು. ಓಕೆ. ಒಂದಷ್ಟು ಜವಾಬ್ದಾರಿಗಳನ್ನ ಅಂದ್ರೆ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ, ಏನಾಗ್ಬಿಡುತ್ತೆ, ಮ್ಯಾಕ್ಸಿಮಮ್ ಏನಾಗ್ಬಿಡುತ್ತೆ ನೋಡ್ಬಿಡೋಣ ಅದನ್ನು ಅನ್ನೋ ಥರ ಮನಸ್ಸಾಗಿದೆ. ನೆಕ್ಸ್ಟ್ ಇಯರ್ ಮದುವೆ? ಹಾಂ, ನೆಕ್ಸ್ಟ್ ಇಯರ್ ಖಂಡಿತ ಕರಿತೀನಿ ನಿಮ್ಮನ್ನ. ಓಕೆ. ಸೊ ಕೊನೆಯದಾಗಿ ಇಂಡಸ್ಟ್ರಿ ಸಾಕಷ್ಟು ಬದಲಾಗಿದೆ ಅಲ್ವಾ? ಸೊ ಅವತ್ತು ಅವಕಾಶಗಳನ್ನು ಹುಡ್ಕೊಂಡು ಹೋಗೋ ಕಾಲ ಇತ್ತು, ಈಗ ಅವಕಾಶಗಳನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋ ಹಂತಕ್ಕೆ ಬಂದಿದ್ದೀವಿ ಅಲ್ವಾ? ಸೊ ನೀವು ಹೇಳಿದ್ರಿ ಚೀಸವ್ ಸಿನಿಮಾ ನೀವೇ ಒಂದು ಟೀಮ್ ಆಗಿ ಕೆಲಸ ಮಾಡ್ತೀವಿ ಅಂತ. ಈ ಬದಲಾವಣೆ, ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನಿಸ್ತಿದೆ ಈಗ ನೀವು ನೋಡುವಾಗ ಇಂಡಸ್ಟ್ರಿ ಅಥವಾ ಈ ಒಂದು ಇದು? ತುಂಬಾ ಜನ ಅದೇ ಯೋ ಇಂಡಸ್ಟ್ರಿ ಹಿಂಗೆ ಜನ ಬರ್ತಾ ಇಲ್ಲ, ಅದು ಇದು ನೆಗೆಟಿವಿಟಿ ಅಂದ್ರೆ ಇದೇ ಇದೆ, ಪೆಸಿಮಿಸಮ್ ಇದೆ. ಹಂಗೆ ಆಪ್ಟಿಮಿಸ್ಟಿಕ್ ಆಗು ತುಂಬಾ ನೋಡ್ಬೋದು ಅನ್ಸುತ್ತೆ, ಪಾಸಿಟಿವ್ ಆಗು ನೋಡ್ಬೋದು ಅನ್ಸುತ್ತೆ. ಯಾಕಂದ್ರೆ ಟೆಕ್ನಾಲಜಿ ವೈಸ್ ಇಂದ ನೀವೇ ಹೇಳ್ದಂಗೆ ತುಂಬಾ ಲಿಮಿಟೆಡ್ ಅಮೌಂಟ್ ಅಲ್ಲೂ ಒಳ್ಳೆ ಕ್ವಾಲಿಟಿ ಸಿನಿಮಾಗಳು ಮಾಡ್ಬೋದು, ಒಳ್ಳೆ ಕಂಟೆಂಟ್ ಸಿನಿಮಾಗಳು ಮಾಡ್ಬೋದು. ಇವಾಗ ಆಕ್ಟರ್ಗಳು ತುಂಬಾ ಚೆನ್ನಾಗಿ ಸಿಗ್ತಾರೆ, ಒಳ್ಳೊಳ್ಳೆ ಮ್ಯೂಸಿಕ್, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ನಮ್ಮ ಕನ್ನಡದಲ್ಲಿ. ಆಲ್ ಇಟ್ ರಿಕ್ವೈರ್ಸ್ ಇಸ್ ಅ ಒನ್ ಪ್ರಾಪರ್ ಟೀಮ್. ಅಂಡ್ ಸ್ವಲ್ಪ ಇವಾಗ ಏನೋ ಪ್ರೊಡ್ಯೂಸರ್ಗಳು ಹಿಂದೆ ಆಗ್ತಾ ಇದ್ರು, ತುಂಬಾ ಜನ ಇನ್ನೂ ಪ್ಯಾಷನೇಟ್ ಆಗಿ, ತುಂಬಾ ಜನ IT ಪ್ರೊಫೆಷನ್ ಅವರು, ಬೇರೆ ಬೇರೆ ಪ್ರೊಫೆಷನ್ ಅವರು ದುಡ್ಡು ಹಾಕಿ ಸಿನಿಮಾ ಮಾಡ್ಬೇಕಂತ ಪ್ರಯತ್ನಗಳು ಪಡ್ತಾ ಇದ್ದಾರೆ. ಒಂದು ಒಳ್ಳೆ ಟೀಮ್ ಕಟ್ಕೊಂಡ್ರೆ ಗ್ಯಾರಂಟಿ ಇನ್ನೂ ಇದಾಗತ್ತೆ. ಅಂಡ್ ನನ್ಗನ್ಸೋದು ಸ್ಟ್ರಾಂಗ್ ಆಗಿ ಯಾರು ಇನ್ನೂ ಆ ಪಾಸಿಟಿವಿಟಿಲಿ ಇದ್ದಾರೆ, ಇನ್ನೂ ಆ ಹೋಪಲ್ಲಿ ಇದ್ದಾರೆ, ದಟ್ ಇಲ್ಲ ನಾವು ಸಿನಿಮಾ ಮಾಡ್ಬೋದು, ಇನ್ನೂ ಹೋಪ್ ಇದೆ, ನಾವು ಇನ್ನೂ ಗೆಲ್ತೀವಿ ಅನ್ನೋ ಹೋಪ್ ಇದೆ, ಅವ್ರು ಯಾರು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರು ಇನ್ನೂ ಅವ್ರಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗಿದೆ, ಅವ್ರಿಗೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗಿದೆ, ದೇ ಆರ್ ವರ್ಕಿಂಗ್ ಟುವರ್ಡ್ಸ್ ಇಟ್ ಅಂತ ಅನ್ಸುತ್ತೆ. ಸೊ ನಾನು ಆ ತರ ಆಗ್ಬೇಕು ಅನ್ನೋ ಡಿಸಿಷನ್ ಅಲ್ಲೇ ಇವಾಗ ಈ ಚೀಸವ್ ಅನ್ನೋ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಿರೋದು. ನಮ್ದೇ ಟೀಮ್, ಪ್ರೊಡ್ಯೂಸರ್ ಇಂದ ಹಿಡಿದು ಕಂಪ್ಲೀಟ್ಲಿ ನಮ್ದೇ ಟೀಮ್, ನಮ್ದೇ ಕಂಟ್ರೋಲ್ ಅಲ್ಲಿ
ಮಾಡೋಣ ಅಂತ. ಓಕೆ. ಸೊ ತುಂಬಾ ಒಳ್ಳೆ ಕತೆ, ಚಿತ್ರದುರ್ಗದ ಕತೆ ಇಟ್ಕೊಂಡಿದೀವಿ. ಆ ಭಾಷೆನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ, ದಾವಣಗೆರೆ, ಚಿತ್ರದುರ್ಗ ಆ ಸೈಡ್ ಆ ಭಾಷೆನ ಎಕ್ಸ್ಪ್ಲೋರ್ ಮಾಡೋಣ. ಆ ಭಾಷೆಯಲ್ಲಿ ಒಳ್ಳೆ ಕಾಮಿಡಿ ಸಬ್ಜೆಕ್ಟು. ಅಂಡ್ ಇದರಲ್ಲಿ ನಮ್ದೇ ಟೀಮು, ನಮ್ದೇ ಡೈರೆಕ್ಟರ್ ಆದ್ರೂ ನಾನು ಹೀರೋ ಆಗಿ ಲಾಂಚ್ ಆಗೋ ಥರದ್ದೇನು ನನಗೆ ಆಸೆಗಳಿಲ್ಲ. ಮಲ್ಟಿ ಸ್ಟಾರರೇ, ಅದರಲ್ಲಿ ನಾನು ಒಂದು ಪಾತ್ರ ಮಾಡ್ತಾ ಇದ್ದೀನಿ. 3 ಜನ ಇದರಲ್ಲಿ ನಾನು ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಸೊ ಅದೇ ಐ ವಾಂಟ್ ದ ಫಿಲ್ಮ್ಸ್ ಟು ವಿನ್, ಐ ಡೋಂಟ್ ವಾಂಟ್ ಮೀ ಟು ವಿನ್ ಪರ್ಸನಲಿ. ಈಸಿಯಾಗಿ ನಮ್ದೇ ಪ್ರೊಡ್ಯೂಸರ್, ನಮ್ದೇ ಡೈರೆಕ್ಟರ್ ನಾನು ಹೇಳಿದ್ರೆ ಆಗ್ಬಿಡ್ತಿತ್ತು. ಒಳ್ಳೆ ಸೋಲೋ ಹೀರೋ ಆಗಿ ಲಾಂಚ್ ಆಗಂಗ್ ಮಾಸ್ ಆಗ ಒಂದು ಕತೆ ಮಾಡಿ ಅಂತ. ಇಲ್ಲ, ಸಿನಿಮಾ ಗೆಲ್ಬೇಕು. ಅಂಡ್ ಡೆಫಿನೆಟ್ಲಿ ಸಿನಿಮಾ ಗೆದ್ರೆ ನಮಗೂ ದುಡ್ಡು ಚೆನ್ನಾಗಿ ಬರುತ್ತೆ, ವಿಲ್ ಬಿ ಸಕ್ಸಸ್ಫುಲ್. ಅಂಡ್ ಮುಂದೆ ಇನ್ನೊಂದಷ್ಟು ಸಿನಿಮಾ ಮಾಡ್ಬೋದು. ಸೊ ಅದ್ರ ಜೊತೆಗೆ ದ ಕಾಂಟೆಂಟ್ಸ್ ಆರ್ ಆಲ್ಸೋ ಇಂಪ್ರೂವಿಂಗ್ ಅಂತ ಅನ್ಸುತ್ತೆ ಅಲ್ವಾ. ತುಂಬಾ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ನಾವು ಇನ್ನೊಂದು ಚೂರು ಅದನ್ನ ಎಂಕರೇಜ್ ಮಾಡಬೇಕು. ತುಂಬ ಒಳ್ಳೆ ಒಳ್ಳೆ ಸಿನಿಮಾಗಳು ಬಂತು, ಓಕೆ, ಗುಡ್ ಎಕ್ಸ್ಪೆರಿಮೆಂಟ್ಸ್ ಅನ್ನೋದನ್ನು ನಾವು ಸ್ವಲ್ಪ ಎಂಕರೇಜ್ ಮಾಡಬೇಕು ಸರ್ಕಾರದ ಕಡೆಯಿಂದ, ಚಾನಲ್ಗಳ ಕಡೆಯಿಂದ. ಅಂಥವ್ರಿಗೆ ಅಟ್ಲೀಸ್ಟ್ ಲಾಸ್ ಆಗದೆ ಇರೋ ಥರ ನೋಡಬೇಕು. ಆ್ಯಂಡ್ ಇಂಡಸ್ಟ್ರಿ ಹೇಗಿದೆ ಇಂಡಸ್ಟ್ರಿ ಸಪೋರ್ಟ್ ಇವತ್ತಿಗೆ ನೀವು ನೋಡೋದಾದ್ರೆ? ಅಂದರೆ ನಾನು ಅದೇ ಇಂಡಸ್ಟ್ರಿ ಅನ್ನೋ ಕಾನ್ಸೆಪ್ಟೇ ನಾನು ಆಕ್ಚುಲಿ ನಂಬಲ್ಲ ಅನ್ಸುತ್ತೆ ನನಗೆ. ಅದು ಇಲ್ವೇ ಇಲ್ಲ ಅನ್ಸುತ್ತೆ. ಸುಮ್ಮನೆ ನಾವು ಮಾತು ಬಳಕೆಗೆ ಹೇಳೋದು ಬಿಟ್ರೆ, ಎಲ್ಲೋ ಇವಾಗ ನಾವು ನೀವು ನಿಮ್ಮ ಫ್ರೆಂಡ್ ಯಾರು ದುಡ್ಡು ಹಾಕ್ತಾರೆ ಅಂದ್ರೆ ನೀವು ಬರ್ತೀರಾ, ನಾವು ಒಂದು 4 ಜನ ಸೇರ್ಕೊಂಡು ನಾವೇ ಇಂಡಸ್ಟ್ರಿ. ಒಂದಷ್ಟು ಜನ ಒಂದು ಸಮೂಹ ಎಲ್ಲ ಸೇರ್ಕೊಂಡು ಕ್ರಿಯೇಟಿವ್ ಆಗಿ ಅಲ್ಲಲ್ಲಿ ಅವರವರೇ ವರ್ಕ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದ್ ಬಿಟ್ರೆ ಇಂಡಸ್ಟ್ರಿ ಅನ್ನೋ ತರ ಒಂದು ಫ್ಯಾಮಿಲಿ ಆ ಥರದ್ದು ಏನು ಸುಮ್ಮನೆ ಅದ್ ಮಾತಾಡಕ್ಕೆ ಚೆನ್ನ ಅನ್ಸುತ್ತೆ. ಅಂಡ್ ಹೌದು, ಸ್ಟ್ರಾಂಗ್ ಯೂನಿಯನ್ಸ್ ಇದೆ, ಅವ್ರವ್ರದ್ದೇ ತಂಡಗಳಿದೆ, ಅವ್ರವ್ರದ್ದೇ ಮೀಟಿಂಗ್ಸ್ ಮಾಡ್ತಾರೆ. ಅದು ಒಂದು ಅದನ್ನ ಇಂಡಸ್ಟ್ರಿ ಅನ್ಬೋದು. ಅಂದ್ರೆ ಏನೇನ್ ಸಂಘಗಳಿದೆ, ಕಾರ್ಮಿಕರ ಸಂಘ, ಡೈರೆಕ್ಟರ್ ಸಂಘ, ಲೈಟ್ ಸಂಘ, ಅವ್ರದ್ದು ಒಂದು ತರದ್ದು ಇಂಡಸ್ಟ್ರಿ ಅನ್ಬೋದು. ಬಟ್ ನಾವೆಲ್ಲ ಏನು ಒಂಥರ ಫ್ರೀಲಾನ್ಸರ್ಸ್ ತರ ಅಂತ ಅನ್ಸುತ್ತೆ. ಒಟ್ಟಾರೆಯಾಗಿ ಒಂದು ಸಿನಿಮಾ ಇಂಡಸ್ಟ್ರಿ ಅಂತ ಕರೆಯಕ್ಕಾಗಲ್ಲ. ಹೌದು, ಒಟ್ಟಾರೆ ಸುಮ್ಮನೆ ಮಾತಾಡಕ್ ಚೆನ್ನ ಅನ್ಸುತ್ತೆ, ರಿಲೆವೆನ್ಸ್ ಏನು ಇಲ್ಲ ಅನ್ಸುತ್ತೆ. ಮತ್ತೆ ಡೈರೆಕ್ಟರ್ ಆಗೋ ಯೋಚನೆ ಇದೆಯಾ? ಅಂದ್ರೆ ನೀವೇ ಡೈರೆಕ್ಟ್? ಖಂಡಿತ ಇದೆ. ಅದೇ ಒಂದಷ್ಟು ಕತೆಗಳು ಅದನ್ನ ನೀವೇ ಡೈರೆಕ್ಟ್ ಮಾಡಬೇಕು ಅಂತಾನೆ ಇದೆ. ಸದ್ಯಕ್ಕೆ ಈ ವರ್ಷ ಒಂದು 3 ಸಿನಿಮಾ ಬರುತ್ತೆ. 2 ಸಿನಿಮಾ ಅಂತೂ ಗ್ಯಾರಂಟಿ ಬರುತ್ತೆ. ಮುಗ್ದಿರೋ 2 ಸಿನಿಮಾ ಬರುತ್ತೆ. ಇನ್ನೊಂದು ಸಿನಿಮಾ ಹೆಸರು ಹೇಳಿದೀನಿ ನನಗೆ. ಒಂದು ದಿಮ್ಸೋಲ್, ಇನ್ನೊಂದು ಅಲ್ಟ್ರಾ ಲೆಜೆಂಡ್ಸ್. ಅಲ್ಟ್ರಾ ಲೆಜೆಂಡ್ಸ್ ಅಲ್ಟ್ರಾ ಲೆಜೆಂಡ್ಸ್ ಪಕ್ಕಾ ಉತ್ತರ ಕರ್ನಾಟಕದವ್ರು ಎಲ್ಲರಿಗೂ ಒಂದು ಒಳ್ಳೆ ಟ್ರೀಟ್. ಅಂಡ್ ಮೊದಲನೇ ಬಾರಿ ನಾನು ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು ಜಿ ಅವರು, ಸಿದ್ದು ಮುಲಿಮನಿ, ಮತ್ತೆ ಅಮೃತ ಪ್ರೇಮ್ ಅವರು, ಇನ್ನೂ ಒಳ್ಳೊಳ್ಳೆ ಉತ್ತರ ಕರ್ನಾಟಕದ ಒಂದಷ್ಟು ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಹಾಕೊಂಡು ಔಟ್ ಅಂಡ್ ಔಟ್ ಉತ್ತರ ಕರ್ನಾಟಕ ಭಾಷೆ. ಕರೆಕ್ಟ್. ಅವ್ರು ಮೊನ್ನೆ ಮಾತಾಡ್ತಾ ಇರುವಾಗ ಹೇಳಿದ್ರು ಜಿಜಿ, ನೀವು ಹೇಳಿ ಸ್ಟಾರ್ ಕಾಸ್ಟ್ನೇ ಹೇಳಿದ್ರು. ನಾನು ಇದಕ್ಕೆ ಎಲ್ಲೋ ಕೇಳಿದೆ ಅಂತ ಅನ್ಕೊಳ್ತಾ ಇದ್ದೆ. ಓಕೆ ಫೈನ್. ಸೊ ಎಲ್ಲಾನು ಒಂದು ಯೂನಿಕ್ ಅಟೆಂಪ್ಟ್ ಅಂತಾನೆ ಹೇಳ್ಬೋದು. ಓಕೆ. ದಿಮ್ಸೋಲ್ ಆಕ್ಚುಲಿ ದಿಮ್ಸೋಲ್ ಒಂದು ಥ್ರಿಲ್ಲರ್ ಸಿನಿಮಾ. ಅದು ಈ ಕರಾವಳಿ ಭಾಗದಲ್ಲಿ ದೀಪಾವಳಿ ಹಬ್ಬದ ಟೈಮಲ್ಲಿ ಹೇಳ್ತಾ ಬರುವಂತ ಒಂದು ವಾಡಿಕೆ. ಅದು ಒಂದು ಥ್ರಿಲ್ಲರ್ ಲವ್ ಸ್ಟೋರಿ, ರಕ್ತೇಶ್ವರಿ ಆ ಥರದ್ದು ಇದು. ಸೊ ಅಲ್ಲಿ ಕಂಪ್ಲೀಟ್ ಕುಂದಾಪುರ ಭಾಷೆ, ಕೋಸ್ಟಲ್ ಭಾಷೆ. ಅಲ್ಲಿ ನೀವು ಯಾರ್ಯಾರು ನನಗೆ ವಿಲನ್ ನೋಡೋಕೆ ಇಷ್ಟ, ಅಗ್ರೆಸಿವ್ ಕ್ಯಾರೆಕ್ಟರ್ ನೋಡೋಕೆ ಇಷ್ಟ, ಅಲ್ಲಿ ಆ ಸಿನಿಮಾ ವಿಲ್ ಗಿವ್ ಯು ಅ ಗುಡ್ ಟ್ರೀಟ್. ಯಾರು ಅಲೆಮಾರಿ ಇಷ್ಟಪಟ್ಟರು, ಮರ್ಯಾದೆ ಪ್ರಶ್ನೆ ಇಷ್ಟಪಟ್ಟರು, ಲ್ಯಾಂಡ್ ಲಾರ್ಡ್ ಇಷ್ಟಪಟ್ಟರು, ಅವ್ರಿಗೊಂದು ಒಳ್ಳೆ ಟ್ರೀಟ್ ಅಂತ ಹೇಳ್ತೀವಿ. ಓಕೆ, ಎಸ್, ಥ್ಯಾಂಕ್ ಯು ರಾಕೇಶ್. ಥ್ಯಾಂಕ್ ಯು. ಯಾವಾಗಲೂ ಖುಷಿ ಆಗುತ್ತೆ ನಿಮ್ಮ ಜೊತೆ ಮಾತಾಡೋಕ್ಕೆ. ಒಂಥರ ಇಂಟರ್ವ್ಯೂನ ಥರನೇ ಅನಿಸಿಲ್ಲ. ಇಟ್ ವಾಸ್ ಲೈಕ್ ಸುಮ್ಮನೆ ಒಂದು ನಾವೇ ಒಂದು ಕಾನ್ವರ್ಸೇಷನ್ ಥರ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್. ಎಸ್, ನಾನು ಫಸ್ಟಲ್ಲೇ ಹೇಳಿದೆ ಅದಕ್ಕೆ ಇಂಟರ್ವ್ಯೂ ಅಲ್ಲ ಅಂತ. ಯಾಕಂದ್ರೆ ನಾನು ಮುಂದೆ ಕೂತವ್ರಿಗೆ ನನಗೆ ಪ್ರಶ್ನೆ ಕೇಳಬೇಕು ಅಂತ ಅನ್ಸಲ್ಲ, ಅವ್ರ ಜೊತೆ ಜಸ್ಟ್ ಇಂಟ್ರ್ಯಾಕ್ಟ್ ಮಾಡಬೇಕು ಅಂತ. ನಾನು ಆ ಅನುಭವನ ಅವರಲ್ಲಿರೋ ಈ ವಿಷಯಗಳನ್ನ ತಗೋಬೇಕು ಅಂತ ಬಯಸ್ತೀನಿ. ನಾನು ಒಬ್ಬ ಪ್ರೇಕ್ಷಕನ ಥರ ಕೂತ್ಕೊಂಡು ನನಗಿರೋ ಕೆಲವು ಡೌಟ್ಸ್ಗಳು ಅಥವಾ ನನಗೆ ಯಾವುದೋ ಕುತೂಹಲಗಳಿರುತ್ತಲ್ಲ, ಅದನ್ನು ಎದುರಿಗಿರೋ ವ್ಯಕ್ತಿಯಿಂದ ತಿಳ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.